ಮುಂಬರುವ ಚುನಾವಣೆಗೆ ಜೆಡಿಎಸ್ ಭರ್ಜರಿ ಸಿದ್ಧತೆ. ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಮಹತ್ವದ ಜವಾಬ್ದಾರಿ. ಮುಂಬರುವ ಸ್ಥಳೀಯ ಸಂಸ್ಥೆ ಹಾಗೂ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಆರಂಭಿಸಿದ್ದು, ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಮಹತ್ವದ ಜವಾಬ್ದಾರಿಯನ್ನ ನೀಡಲಾಗಿದೆ. ಪಕ್ಷ ಸಂಘಟನೆ ಕುರಿತು ಶಿರಾನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಸಭೆ ನಡೆಸಲಾಯಿತು. ಇನ್ನು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ಮಾತನಾಡಿ, ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಬಿಎಲ್ಒ ಹಾಗೂ ಬೂತ್ ಅಧ್ಯಕ್ಷರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದ್ದು, ಕೇವಲ ಒಂದು ಕರೆಯ ಮೇರೆಗೆ 266ಕ್ಕೂ ಹೆಚ್ಚು ಬಿಎಲ್ಒಗಳು, ಬೂತ್ ಅಧ್ಯಕ್ಷರು ಹಾಗೂ ಗ್ರಾಮ ಮಟ್ಟದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿರುವುದು ಪಕ್ಷದ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿದ್ದು, ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡಬೇಕೆಂದು ಕರೆಯನ್ನ ನೀಡಿದ್ದಾರೆ. ವಿಸ್ತಾರವಾಗಿ ನಮ್ಮ ಬೆಂಗಳೂರು ಕಚೇರಿಯಿಂದ ಬಂದಿರುವಂತಹ ದೇವರಾಜಣ್ಣ ಅವರು ಹೇಳಿದ್ದಾರೆ. ನಾನಾದ್ರೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಎರಡೆರಡು ಮಾತಲ್ಲಿ ಮುಗಿಸ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಮತದಾನ ಅನ್ನೋದು ಬಹಳ ಮುಖ್ಯ. ಮತದಾನ ಇಲ್ಲ ಅಂದ್ರೆ ನಾವು ಈ ದೇಶದ ಪ್ರಜೆ ಆಗಿರೋಕೆ ನಮ್ಗೆ ಅರ್ಹತೆ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆ ಕಾರಣದಿಂದ ತಾವೆಲ್ಲರೂ ನಮ್ಮ BLA ಸರ್ಕಾರದ ವತಿಯಿಂದ ಪ್ರತಿ ಹಳ್ಳಿಯಲ್ಲೂ ಒಬ್ಬ BLA ಇರ್ತಾರೆ. ಅವ್ರ ಜೊತೆಗೆ ಅವರು ಈಗಾಗಲೇ ನಮ್ಮ ತಾಲೂಕಲ್ಲಿ ಪೂರ್ತಿ ಮ್ಯಾಪಿಂಗ್ ಮುಗಿಸಿದ್ದಾರೆ. ಅವ್ರು ಯಾರನ್ನೂ ಸಮೇತ ಇದುವರೆಗೂ ಕರೆದಿಲ್ಲ. ಹಾಗಾಗಿ ಈ ಮ್ಯಾಪಿಂಗ್ ಅಲ್ಲಿ ಏನಾಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಶಿರಾ ತಾಲೂಕಲ್ಲಿ 20 ರಿಂದ 25 ಸಾವಿರ ಮತದಾರರು ಈಗಾಗಲೇ ಮ್ಯಾಪಿಂಗ್ ಒಳಪಟ್ಟಿಲ್ಲ. ಅವ್ರನ್ನ ಮ್ಯಾಪಿಂಗ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಮ್ಯಾಪಿಂಗ್ ಅಂದ್ರೆ 2022 ಚುನಾವಣೆಯಲ್ಲಿ ನಮ್ಮ ಮತದಾರ ಕೊಟ್ಟಿ ನಮ್ಮ ವೋಟರ್ ಐಡಿ ಇದೆಯಲ್ಲ, ಆ ವೋಟರ್ ಐಡಿ ಮತ್ತೆ ಇವತ್ತಿನ ವೋಟರ್ ಐಡಿಯಲ್ಲಿ ನಮ್ಮ ಹೆಸರುಗಳು, ನಾವು ಉದಾಹರಣೆಗೆ ಸತ್ಯಪ್ರಕಾಶ್ BS ಅಂತ ಇರುತ್ತೆ, ಅವ್ರು ಯಾರೋ BS ಸತ್ಯಪ್ರಕಾಶ್ ಅಂತ ಬರ್ದಿರ್ತಾರೆ. ಹೆಸರು ಅಥವಾ ಹಿಂದೆ ಮುಂದೆ ಆದ್ರೂ ನಮ್ಮ ಮತದಾರ ಪಟ್ಟಿಯಿಂದ ನಾವು ಹೊರಗಡೆ ಹೊಡಿತೀವಿ. ಇಂತ ಅನೇಕ ಕಾರಣಗಳಿದಾವೆ. ಮತ್ತೆ ನಮ್ಮ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದಾಗ ನಾವು ಮನೆ ಬಾಗ್ಲ ಹಾಕಿದ್ರೆ ಅವರು ಹೊರಗಡೆ ಹೋಗಿದ್ದಾರೆ ಅಂತನಾದ್ರೂ ಮಾಡ್ತಾರೆ, ಇಲ್ಲಾಂದ್ರೆ ಡೆತ್ ಆಗಿದ್ದಾರೆ ಅಂತ ಮಾಡ್ತಾರೆ, ಶಾಶ್ವತವಾಗಿ ಅವರು ಊರಿಂದ ಆಚೆ ಇದ್ದಾರೆ ಅಂತನಾದ್ರೂ ಮಾಡ್ತಾರೆ. 4 ರೀತಿಯಲ್ಲಿ ಈ ಮತದಾರ ಪರಿಷ್ಕರಣೆ ಪಟ್ಟಿ ನಡೀತಾ ಇದೆ ಈ ರಾಜ್ಯದಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಮತದಾರನನ್ನು ತಮ್ಮ ಹಕ್ಕನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ, ಕರ್ತವ್ಯ ನಿಮ್ಮದಾಗಿರ್ತದೆ. ಇನ್ನು ಜೆಡಿಎಸ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆರ್ ಉಗ್ರೇಶ್ ಹಾಗೂ ನಿಂಗಪ್ಪ ಮಾತನಾಡಿ, ಕೇವಲ ಹೊಂದಾಣಿಕೆ ರಾಜಕಾರಣವಲ್ಲ, ಸ್ಪಷ್ಟ ಬಹುಮತದೊಂದಿಗೆ HD ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ. ರೈತರ ಪರವಾಗಿ ಮಿಡಿಯುವ ನಾಯಕನಿಗೆ ಶಕ್ತಿ ತುಂಬುವ ಕೆಲಸ ಬೂತ್ ಮಟ್ಟದಿಂದಲೇ ಆರಂಭವಾಗಬೇಕು ಎಂದಿದ್ದಾರೆ. ಎಲ್ಲನೂ ಸಮಗ್ರವಾಗಿ 1 ಗಂಟೆ ಹೇಳಿದ ನಮ್ಮ ಕಾರ್ಯವ್ಯಾಪ್ತಿ ಏನ್ ಕೆಲಸ ಮಾಡಬೇಕು, ಈ ಶಿರಾ ಕ್ಷೇತ್ರದ ಅಭ್ಯರ್ಥಿ ಕೆಲಸದಲ್ಲಿ ಏನ್ ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ಸಮಗ್ರವಾಗಿ ವಹಿಸಿಕೊಟ್ಟಿದ್ದಾರೆ. ಹಾಗೂ ಎರಡನೇದಾಗಿ BLO ಅವರ ಅಧಿಕಾರ ಏನು, ಅವರ ಅಧಿಕಾರ ವ್ಯಾಪ್ತಿ ಏನ್ ಕೆಲಸ ಮಾಡಬೇಕು, ಇವರು 266 ಜನಕ್ಕೆ ಯಾವ ಮಾಹಿತಿಯು ನಾನು ಕೊಡಬೇಕು, ತಪ್ಪಾದಂತ ಸಂದರ್ಭದಲ್ಲಿ ನೇರವಾಗಿ ನಿಂತುಕೊಂಡು ಅವರಿಗೆ ಶಕ್ತಿ ಕೊಡಬೇಕು ಅನ್ನುವಂತ ಕಾರ್ಯವ್ಯಾಪ್ತಿಯನ್ನು ಸಹ ನಮ್ಮ ದೇವರಾಜನವರು ವೇದಿಕೆ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ಆದ್ರೆ ನಾವು ಅದರಲ್ಲಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕು. ಪಕ್ಷ ಸಂಘಟನೆ ಮಾಡಿ ಈ ಕ್ಷೇತ್ರದ ಅಭ್ಯರ್ಥಿ ಎಲ್ಲದಲ್ಲ ಯಾವುದೇ ಸಂಸ್ಥೆ ಇಲ್ಲ ಒಪ್ಪದಕ್ಕಾಗ ನಾನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇವತ್ತು 266 ಜನ ಇವತ್ತು ನಾವು ನೋಡಿದ್ವಿ. 266 ಜನ ನೀವು ಪ್ರತಿ ಬೋರ್ಡ್ ಮಟ್ಟದಲ್ಲೂ ಏನು ಸರ್ಕಾರದಿಂದ ಚುನಾವಣೆ ಅಧಿಕಾರಿಗಳು ಏನು BLO ನೇಮಕ ಮಾಡಿದ್ದಾರೆ, ಅವ್ರ ಜೊತೆ ನಾವು ಸಹ ಈ ಮನೆಯಲ್ಲಿ 4 ಜನ ಇದ್ರೆ ಇಬ್ಬರು ಬೆಂಗಳೂರಲ್ಲಿ ಇರ್ತಾರೆ, ಮತ್ತೊಬ್ಬರು ಯಾವುದೋ ಊರಲ್ಲಿ ಇರ್ತಾರೆ. ನಾವು ಇಲ್ಲಿ ಹೋಗಿ ಇರೋರಿಗೆ 4 ಪಾರ್ಕ್ ಮನೆಯಲ್ಲಿ ಕುತ್ಕೊಂಡಿರ್ತಾರೆ BLO. ಆದ್ರೆ ನಾವು 2 ಸೈನ್ ಹಾಕ್ತಾ ಇದ್ರೆ ಅದು ಅಧಿಕೃತ ಆಗಲ್ಲ. 2 ಮತದಾರ ಪಟ್ಟಿ ಸೇರ್ಕೊಂಡಿದ್ರೆ 2 ಪಟ್ಟಿ ಸೇರ್ಕೊಳ್ಳೋದಿಲ್ಲ. ಅದಕ್ಕೆ ನಾವೇನ್ ಕೆಲಸ ಮಾಡಬೇಕು, ನಮ್ಮ ವ್ಯಾಪ್ತಿ ಏನು,
ಅವನಿಗೆ ಫೋನ್ ಮಾಡಿ ನೀವು ಭಾರತ್ ನಿಮ್ಮ ಮನೆಗೆ ಕೊಟ್ಟಿದ್ದಾರೆ, ನೀವು ಬಂದು ಸೈನ್ ಹಾಕಿ ಅವರಿಗೆ BLOಗಳಿಗೆ ಕೊಡುವಂತ ನಾವು ಕೆಲಸವನ್ನು ಪ್ರತಿ ಮನೆಗೂ ನಾವು BLOಗಳು ಮಾಡಿದ್ರೆ ಈ ಕ್ಷೇತ್ರದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಇವತ್ತು ಈ ಪರಿಷ್ಕರಣೆ ಕಾರ್ಯಕ್ರಮವನ್ನ ಮಾನ್ಯ ದೇವರಾಜರವರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತೇನು ತಾವು ಈ ಕಾರ್ಯಕ್ರಮಗಳ ಜೊತೆಗೆ ಬಂದಂತ ಅತಿಥಿಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತು ತಾಲೂಕು ಸಮಿತಿಗಳನ್ನು ರಚನೆ ಮಾಡಿ ಅದಕ್ಕೆ ಅವರೆಲ್ಲರಿಗೂ ಕೂಡ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಇವೆಲ್ಲವನ್ನು ಕೂಡ ತಾವು ಅಂದ್ಕೊಂಡು ಇವತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೀರಾ. ಇವತ್ತು ಜನತಾದಳ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಸುಭದ್ರವಾಗಿದೆ ಅಂತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಇವತ್ತು ನಾವು ಜನತಾದಳಕ್ಕೆ ವೋಟ್ ಮಾಡಬೇಕು ಅಂತ ಮತದಾರರಿಗೆ ನಾವು ತಿಳುವಳಿಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಇವತ್ತು ಅವರ ಗಮನಕ್ಕೆ ತರ್ತಕ್ಕಂಥದ್ದು, ಈ ರಾಜ್ಯದಲ್ಲಿ ಮಾಜಿ ಪ್ರಧಾನಿಗಳಾಗಿದ್ದಂಥ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ನಂತರ ಅಖಂಡ ಭರತಖಂಡದ ಪ್ರಧಾನಿಗಳಾಗಿ ಕೆಲಸ ಮಾಡಿದರು. ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಕೃಷ್ಣಾ ಮೇಲ್ದಂಡೆ ಇರ್ಬೋದು ಅಥವಾ ಕಾವೇರಿ ಕೊಳ್ಳದ ವಿಚಾರದಲ್ಲಿರ್ಬೋದು ಅಥವಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನೀರಾವರಿ ಯೋಜನೆ ಆದ್ರೂ ಕೂಡ ಅದು ಎಲ್ಲದರ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ಮುನ್ನಡೆಸಿ ಮಾಡಿಕೊಟ್ಟಂಥವರು ಮಾನ್ಯ ದೇವೇಗೌಡರು. ಜೊತೆಗೆ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಅಷ್ಟೇ ಅಲ್ಲ, ಅದಕ್ಕೆ ಹಿಂದೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನು ತರ್ತಕ್ಕಂಥ ಕಾರ್ಯದಲ್ಲಿ ಅವರ ಪಾತ್ರ ಮಹತ್ತರವಾದದ್ದು. ಇವತ್ತು ದೇವೇಗೌಡರ ಒಂದು ಪ್ರಯತ್ನದಿಂದ ನಮ್ಮ ಜಿಲ್ಲೆಗೆ 25 TMC ನೀರು ದೊರಕತಕ್ಕಂಥ ಒಂದು ಯೋಜನೆ ಜಾರಿಗೆ ಬಂತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರು, BLOಗಳು, ಬೂತ್ ಅಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ವೇಳೆ ದೇವರಾಜು, ಆಂಜನಪ್ಪ, ನಿಂಗಪ್ಪ, ಮುದಿಮಡು ರಂಗಸ್ವಾಮಿ, ಸುನಿಲ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.